ವೆಲ್ಕಮ್ ಟು JATHURA's ವೆಜ್ ಕಿಚನ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ನಾನು ಸ್ವಾದಿಷ್ಟಭರಿತವಾದ ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1 ಕಪ್ ಬೇಳೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಗಂಟೆ ಕಾಲ. ಜೊತೆಲಿ ಉಳ್ಳಿಕಾಯಿ, ಕ್ಯಾರೆಟ್ ಮತ್ತೆ ನವಿಲ್ಕೋಸ್ನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸುಮಾರು ಎಲ್ಲ ಸೇರಿ ಒಂದು 1/4 kg ಅಷ್ಟಿದೆ ಫ್ರೆಂಡ್ಸ್. ಇದಕ್ಕೆ 2 ಕಪ್ ಅಷ್ಟು ನೀರು ಬೇಕಾಗುತ್ತೆ. 1 ಕಪ್ ಬೇಳೆ, 1/4 kg ತರಕಾರಿ ಮತ್ತೆ 3/4 ಕಪ್ ಅಷ್ಟು ಕಡಲೆ ಬೀಜನ ನಾನು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೀನಿ. ಅದನ್ನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ 1 ವಿಷಲ್ ಕೂಗಿಸ್ಕೊಂಡ್ರು ಪರವಾಗಿಲ್ಲ, ಇಲ್ಲ ಪ್ರೆಷರ್ ಹತ್ತದಾಗ ಒಂದು 10 ನಿಮಿಷಕ್ಕೆ ಆಫ್ ಮಾಡಿದ್ರು ಓಕೆ, ನಿಮ್ಗದು ಚೆನ್ನಾಗಿರುತ್ತೆ. ತರಕಾರಿ ಆದಷ್ಟು ನಿಮಗೆ ಕ್ರಂಚಿಯಾಗಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಸುಮಾರು 4 ಆಗುವಂತ ಟೊಮೆಟೊನ ನಾನು ಹೋಳಾಗಿ ಮಾಡಿ ಇದಕ್ಕೆ 1 ಚಿಟಿಕೆ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಹೋಗ್ತಾ ಇದ್ದೀನಿ. ನಿಮಗೆ ಅಲ್ಲಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಇದನ್ನ ಟೊಮೆಟೊ ರೆಡಿ ಮಾಡ್ಕೋಬಹುದಾಗುತ್ತೆ. ನೋಡಿ, ಸುಮಾರು 2 ನಿಮಿಷಕ್ಕೆ ಈ ತರ ಫ್ರೈ ಆಗುತ್ತೆ. ಇದು ಆರದ್ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕಾಗುತ್ತೆ. ಇದಕ್ಕೆ ಸುಮಾರು ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಮತ್ತೆ 3 ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆಬಾತ್ ಪೌಡರ್ನ ಹಾಕೊಳ್ಬೇಕಾಗುತ್ತೆ. ನೀವು ಖಾರ ಎಷ್ಟು ಬೇಕು ನೋಡ್ಕೊಂಡು ಪೌಡರ್ನ ಯೂಸ್ ಮಾಡ್ಬೋದು. ನಾನು ಪೌಡರ್ ರೆಸಿಪಿ ನಮಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ಮೇಲ್ ಕಾರ್ಡ್ ಬರುತ್ತೆ ಮತ್ತೆ ಕೆಳಗೆ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಬಹುದು. ಮತ್ತೆ ನೋಡಿ, ನಾನು ಇಲ್ಲಿ ಇದನ್ನ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಅದನ್ನ ಸೈಡ್ಗೆ ಇಟ್ಟು ನಾನು ಕುಕ್ಕರ್ ಇಲ್ಲಿ ಪ್ರೆಷರ್ ಬಿಟ್ಟಿದೆ, ನೋಡಿಸ್ತಾ ಇದೆ ನೋಡಿ. ಈ ತರ ಬೇಳೆ ಮತ್ತೆ ಕಡಲೆ ಬೀಜ ಮತ್ತೆ ತರಕಾರಿ ಮಿಕ್ಸ್ ಈ ತರ ಆಗಿದೆ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಹಾಕೊಂಡು ಒಗ್ಗರಣೆ ಕೊಟ್ಕೊಳ್ಳಿ. ಜೊತೆಲಿ ಅದಕ್ಕೆ ಸಾಸಿವೆ ಸಿಡಿತಾ ಇದ್ದಂಗೆ ಕರಿಬೇವು ಹಾಕ್ತಾ ಇದ್ದಂಗೆ ಈರುಳ್ಳಿ ಹಾಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈರುಳ್ಳಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ಬೇಕಾಗುತ್ತೆ. ಅಂದ್ರೆ ನಾನು ಇಲ್ಲಿ 2 ಅಷ್ಟು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ನಂತರ ಹಿಂಗ್ ಹಾಕೊಳ್ಬೇಕಾಗುತ್ತೆ. ಹಿಂಗ್ ಡೈರೆಕ್ಟ್ ಆಗಿ ಫಸ್ಟೇ ಹಾಕೋಕ್ ಹೋಗ್ಬಿಡಿ, ಈರುಳ್ಳಿ ಹಾಕಿದ್ಮೇಲೆ ಹಾಕೊಳ್ಳಿ. ಮತ್ತೆ ಸುಮಾರು 1 ಟೊಮೆಟೊನ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಟೊಮೆಟೊ ಆಲ್ರೆಡಿ ರುಬ್ಬಿರೋದ್ರಿಂದ 1 ಮಾತ್ರ ತಗೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ. ಮತ್ತೆ 2 ಕ್ಯಾಪ್ಸಿಕಮ್ನ ದೊಡ್ಡ ಹೋಳುಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಆಗಕ್ಕೆ ಬಿಡ್ಬೇಕಾಗತ್ತೆ. 1 ನಿಮಿಷ ಮಾತ್ರ ನೀವು ಸಣ್ಣ ಮಾಡಿ ಉರಿನಲ್ಲಿ ಇದನ್ನ ಫ್ರೈ ಆಗಕ್ಕೆ ಬಿಡಿ, ತುಂಬಾ ಬಾಡಿಸಬಾರ್ದು. ನೋಡಿ, ಈ ಮಟ್ಟಿಗಾಗಿದೆ, ಈಗ ಸಾಕಾಗಿದೆ. ಮತ್ತೆ ಈಗ ಬೇಳೆ ಮತ್ತೆ ತರಕಾರಿ ಮಿಶ್ರಣ ಹಾಕೊಳ್ಬೇಕಾಗತ್ತೆ. ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಇಲ್ಲಿ ಕುಕ್ಕರ್ನ ಸ್ವಲ್ಪ ನೀರು ಹಾಕೊಂಡು ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ. ಮತ್ತೆ ಕುಕ್ಕರಲ್ಲಿ ಇದ್ದಿದ್ದ ನೀರೇ ಸಾಕಾಗಿದೆ, ನಾನು ಎಕ್ಸ್ಟ್ರಾ ನೀರು ಹಾಕೊಳ್ತಾ ಇಲ್ಲ. ನಾವು ಮಸಾಲೆ ಹಾಕದ್ಮೇಲೆ ಮಸಾಲೆ ತೊಳೆದಿರೋ ನೀರು ಕೂಡ ಮಿಕ್ಸ್ ಆಗುತ್ತೆ. ಜೊತೆಲಿ ನಾನು ಇಲ್ಲಿ 1 ದಪ್ಪ ನಿಂಬೆಹಣ್ಣಿನ ಸೈಜ್ದು ಹುಣಸೆ ಹುಳಿನ ಹಾಕೊಳ್ತಾ ಇದ್ದೀನಿ. ಹುಳಿ ಬೇಕು, ಅದಕ್ಕೋಸ್ಕರ ಹುಳಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ರುಬ್ಬಿದ ಮಸಾಲೆನ ಹಾಕೊಳ್ತಾ ಇದ್ದೀನಿ. ಆಲ್ರೆಡಿ ಇಲ್ಲಿ ಟೊಮೆಟೊ ಫ್ರೈ ಆಗಿರೋದ್ರಿಂದ ಟೊಮೆಟೊ ಇದನ್ನ ತುಂಬಾ ಅದನ್ನ ನೀರಲ್ಲಿ ಬೇಯಿಸುವಂತ ಅವಶ್ಯಕತೆ ಇರಲ್ಲ. ನೀಟಾಗಿ ಒಂದು ಮಿಕ್ಸ್ ಕೊಡ್ಬೇಕಾಗತ್ತೆ. ಈ ಟೈಮಲ್ಲಿ ನಾನು ಜಾರ್ ತುಳಿದ ನೀರು ಹಾಕೊಳ್ತಿದ್ದೀನಿ. ಟೋಟಲ್ 2 ಕಪ್, ಒಂದು 3-3.5 ಕಪ್ ಮಾತ್ರ ನೀರು ಹಿಡಿಸುತ್ತೆ ಫ್ರೆಂಡ್ಸ್ ಇದಕ್ಕೆ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಮತ್ತೆ ನಾನು ಇಲ್ಲಿ 3 ಕಪ್ ಅಷ್ಟು ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನಕ್ಕೂ ಕೂಡ ನಾನು ಉಪ್ಪು ಹಾಕಿ ಮಾಡಿಟ್ಕೊಂಡಿದ್ದೀನಿ. ಸೊ ಅದರಿಂದ ಅನ್ನ ಕೂಡ ಆ ಮಸಾಲೆ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ನೀವು ಬೇಡ ಅಂತಂದ್ರೆ ಡೈರೆಕ್ಟ್ ಆಗಿ ಅಕ್ಕಿ ಕೂಡ ಹಾಕೊಳ್ಬೋದಾಗತ್ತೆ. ಅನ್ನ ಬೇಡ ಅಂತಂದ್ರೆ ಅಕ್ಕಿ ಹಾಕೊಳ್ಬೇಕು ಅಂದ್ರೆ ಮಸಾಲೆ ಹಾಕೋದ್ಕಿಂತ ಮುಂಚೆನೆ ನೀರಲ್ಲೇ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ತದನಂತರ ನೀವು ಈ ಮಟ್ಟಿಗೆ ಅನ್ನ ಆದ್ಮೇಲೆ ನೀವು ಮಸಾಲೆ ಹಾಕೊಳ್ಬೇಕಾಗತ್ತೆ, ಇಲ್ಲಾಂದ್ರೆ ಅಕ್ಕಿ ಬೇಯೋದಿಲ್ಲ. ಇಲ್ಲಿ ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ 1 ನಿಮಿಷಗಳ ಕಾಲ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ, ಕುದೀತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಈಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನಾನು ಆಲ್ರೆಡಿ ಉಪ್ಪು ಹಾಕಿದ್ದೆ, ಅನ್ನಕ್ಕೂ ಕೂಡ ಉಪ್ಪು ಹಾಕಿದ್ದೀನಿ. ಬಟ್ ಮಸಾಲೆ ಎಲ್ಲ ನೀಟಾಗಿ ಇಡ್ಕೊಂಡಿದ್ಯಾ, ಉಪ್ಪು ಬೇಕಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕಡಿಮೆ ಇದೆ, ಸೊ ನಾನು ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ದೊಡ್ಡ ನಿಂಬೆಹಣ್ಣಿನ ಸೈಜ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆಬಾತು. ಅದಕ್ಕೋಸ್ಕರ ಬೆಲ್ಲ ಹಾಕ್ದಿರ ಮಾಡಕ್ಕೆ ಹೋಗ್ಬೇಡಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಸುಮಾರು ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಮಾಡಿಟ್ರೆ ನಿಮಗೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ, 10 ನಿಮಿಷ ಆಗಿದೆ. ಇಲ್ಲಿ ಸಣ್ಣದಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ನೀರಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ. ಈ ಹದವಾಗಿ ಬಿಸಿಬೇಳೆಬಾತ್ ಯಾವಾಗ್ಲೂ ಇರಬೇಕಾಗುತ್ತೆ. ಕಾಣಿಸ್ತಾ ಇದೆಯಲ್ಲ. ಈಗ ಸುಮಾರು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಫೈನಲ್ ಆಗಿ ಇದ್ರ ಮೇಲೆ ಹಾಕೊಳ್ಬೇಕಾಗುತ್ತೆ. ಇದು ಎಂಡಿಂಗು. ಇದು ಬಿಟ್ಟು ಇನ್ನೇನು ಇಲ್ಲ, ಇಷ್ಟೇ ಈಸಿಯಾಗಿ ಮಾಡ್ಕೊಳ್ಬೋದಾಗುತ್ತೆ. ನೋಡ್ತಾ ಇರ್ಬೋದು, ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಕೊಟ್ಟು 10 ನಿಮಿಷ ಹಾಗೆ ಮುಚ್ಚಿಡ್ಬೇಕಾಗುತ್ತೆ. ಆ ಫ್ಲೇವರ್ ಎಲ್ಲ, ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಇಳ್ಕೊಳ್ಳುತ್ತೆ. ಆಮೇಲೆ ನೀವು ಬಿಸಿಯಾಗಿ ಸರ್ವ್ ಮಾಡ್ಬೋದು. ಸೊ ಕಾಣಿಸ್ತಾ ಇದೆ ಅಲ್ಲ, ನಾನು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 10 ನಿಮಿಷ ಹಾಗೆ ಮುಚ್ಚಿಡ್ತಿದ್ದೀನಿ. ಮುಚ್ಚಿಟ್ಟಾದ್ಮೇಲೆ ಸರ್ವ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಹಾಕ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.